ಆಲ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ, ಓಕೆನಾ? ಎಲ್ಲರೂ ಆಚೆ ಹೋಗೋಣ, ಎಷ್ಟೋ ದಿನ ಆಯಿತು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಹಿಂಗೆ ರ್ಯಾಂಡಮ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ, ಓಕೆನಾ? ಯಾವ ಪ್ಲೇಸು ಏನು ಸೀರಿಯಸ್ಲಿ ಫಿಕ್ಸ್ ಆಗಿಲ್ಲ. ಆನ್ ದ ವೇ ಹೋಗ್ತಾ ಇದ್ದಾರೆ. ಒಂದು ಪ್ಲೇಸ್ ನೋಡ್ಕೊಂಡು ಬರೋಣ, ಇವತ್ತು ಸಂಡೇ ಅಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಹೊರಟಿದ್ದೀವಿ, ಆಯಿತಾ? ಮಂಡೇ ಟು ಫ್ರೈಡೇ ಕೆಲಸ ಅಂತ ಬ್ಯುಸಿ ಇರ್ತೀವಿ. ಸ್ಯಾಟರ್ಡೆ ಬಂದರೆ ಪೂಜೆ ಎಲ್ಲ ಕೆಲಸ ಮುಗಿಯುತ್ತೆ. ಸಂಡೇ ಒಂದು ಸ್ವಲ್ಪ ಆಚೆ ಹೋಗಿ ಬಂದರೆ ರಿಫ್ರೆಶ್ಮೆಂಟ್ ಆಗುತ್ತೆ. ಮಂಡೆಯಿಂದ ಮತ್ತೆ ಕೆಲಸ ಮಾಡೋಕ್ಕೆ ಜೋಶ್ ಸಿಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ, ಆಯಿತಾ? ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಎಲ್ಲಿ ಹೋಗ್ತೀವಿ, ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನಿಮಗೂ ಸಹ ತೋರಿಸ್ತೀವಿ. ಅಲ್ಲಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ. ಯಾರ್ಯಾರಿಂದ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ, ಓಕೆನಾ? ಬನ್ನಿ ನೋಡೋಣ. ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಎಲ್ಲಿಗೆ ಹೋಗ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ, ಯಾವ ಹೊಸ ನ್ಯೂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಆನ್ ದ ವೇ ಹೋಗ್ತಾ ನಮ್ಮ ಕಾರ್ಗೂ ಸ್ವಲ್ಪ ಹೊಟ್ಟೆ ಹಸ್ತಿತ್ತು, ಆಯಿತಾ? ಅದಕ್ಕೂ ಊಟ ತಿನ್ಸಿದ್ವಿ. ಹಂಗಂದರೆ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಹೊರಟ್ವಿ. ಆನ್ ದ ವೇ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು, ರಾಮನಗರ ಹತ್ರ ಒಂದು ಬೆಟ್ಟ ಇದೆ, ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ, ಅಲ್ಲಿಗೆ ಹೋಗೋಣ ಅಂತ. ಓಕೆ, ರೆಡಿ, ಹೋಗೋಣ ಅಂತ ಹೊರಟ್ವಿ. ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಸಾಂಗ್ ಹಾಕ್ಕೊಂಡ್ವಿ, ನೇಚರ್ನ ಎಂಜಾಯ್ ಮಾಡ್ಕೊಂಡ್ವಿ. ನಮ್ಮ ಬೆಂಗಳೂರಲ್ಲಾದರೆ ಅಂತಲೇ ನೋಡ್ತೀವಿ, ಆದರೆ ನಾವು ಸ್ವಲ್ಪ ಬೆಂಗಳೂರಿಂದ ಆಚೆ ಹೋದಾಗ ಅಲ್ಲಿ ನೇಚರ್, ಆ ವೆದರ್, ಅಲ್ಲಿರುವಂಥ ಪ್ರಾಣಿ ಜೋಡಿ ಒಳ್ಳೆ ಮೈಂಡಿಗೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ರಾಮನಗರ ಹತ್ರ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ. ನಾವು ಹೋಗ್ಬೇಕಾದ್ರೆ ಅಯ್ಯೋ ಕಾರ್ ತಂದುಬಿಟ್ವಾ, ಬೆಟ್ಟ ಹತ್ತಕ್ಕಾಗಲ್ವೇನೋ, ಅರ್ಧದಲ್ಲೇ ಸ್ಟಾಪ್ ಮಾಡಿ ನಾವು ಟ್ರಕ್ಕಿಂಗ್ ಥರ ಶುರು ಮಾಡಬೇಕೇನೋ ಅಂದ್ಕೊಂಡ್ವಿ. ಶುರು ಮಾಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ನನ್ನ ಹಸ್ಬೆಂಡ್ಗೆ ತುಂಬ ಕ್ರೇಜ್ ಇದೆ, ಆಯಿತಾ, ಟ್ರಕ್ಕಿಂಗ್ ಮಾಡೋಕ್ಕೆ. ಅವರು ನಡ್ಕೊಂಡು ಸಹ ಹೋಗೋಕ್ಕೆ ರೆಡಿ ಇದ್ದಾರೆ, ತನ್ನ ಗಾಡೀಲಿ ಪ್ರಯೋಗ ಮಾಡೋಕ್ಕೂ ರೆಡಿ ಇದ್ದಾರೆ. ಬೈಕಲ್ಲಂತೂ ತುಂಬ ಕಡೆ ಟ್ರಕ್ಕಿಂಗ್ ಹೋಗಿದ್ದಾರೆ. ಬಟ್ ಕಾರಲ್ಲಿ ಇದೇ ಫಸ್ಟ್ ಟೈಮು ನಾವು ಬೆಟ್ಟನ ಹತ್ತಿ ಟ್ರಕ್ಕಿಂಗ್ ಮಾಡಿದ್ದು. ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫುಲ್ಲು ಶೇಕ್ ಆಗ್ತಿದೆ, ನೋಡ್ಬೋದು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ? ಫುಲ್ ಆ ಕಡೆ ಈ ಕಡೆ ಉಳ್ಳಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಆನ್ ದ ವೇ ಹಂಗೆ ಹೋಗ್ತಾ ಇರಬೇಕಾದ್ರೆ ಒಳ್ಳೆ ನೇಚರ್, ಆಯಿತಾ? ಬೆಟ್ಟ, ಗುಡ್ಡ, ಮರ, ಕಾಡು ಥರನೇ ಬರುತ್ತೆ, ಆದರೆ ಪ್ರಾಣಿ ಯಾವುದೂ ಇಲ್ಲ, ಆಯಿತಾ? ಅಲ್ಲಿ ನಾವೇ ಪ್ರಾಣಿಗಳು ಅಂತಲೇ ಹೇಳ್ಬೋದು. ಆಮೇಲಿಂದ ನಾವು ಹೋಗ್ತೀವಿ, ನೋಡ್ಬೋದು ಯಾವ ದೇವಸ್ಥಾನ, ನಿಮಗೆಲ್ಲರಿಗೂ ಒಳ್ಳೆ ಬ್ಯೂಟಿಫುಲ್ ಆಗಿರೋವಂಥ ಟೆಂಪಲ್ನೇ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಷ್ಟೊಂದು ಜನ ಅಲ್ಲಿ ರೈಡಿಂಗಿಗೆ ಬಂದಿದ್ರು. ಅವಾಗ ನಾನು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ವಿ, ನಾವು ಗಾಡಿಲೇ ಬರಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು. ಕಾರಲ್ಲಾದರೆ ಫುಲ್ ಕವರ್ ಆಗಿಬಿಡುತ್ತೆ, ಗಾಡಿಲಾದರೆ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಎಷ್ಟೊಂದು ಗ್ರೂಪ್ ಆಫ್ ಟ್ರಕ್ಕಿಂಗಿಗೆ ಬಂದಿದ್ರು ಅಂತಲೇ ಹೇಳ್ಬೋದು ರೈಡಿಂಗ್ ಅವರು. ನೋಡಿ, ಸಖತ್ತಾಗಿದೆ, ಸಖತ್ತಾಗಿ ಮಜಾ ಮಾಡಿದ್ವಿ. ಅಷ್ಟೇ ಜನನು ಕಾರಲ್ಲೂ ಸಹ ಬಂದಿದ್ರು, ಫ್ಯಾಮಿಲಿ ಜೊತೆನೂ. ಒಳ್ಳೆ ಬೆಸ್ಟ್ ಪ್ಲೇಸ್, ಫ್ಯಾಮಿಲಿ, ಫ್ರೆಂಡ್ಸು, ಗೆಟ್ ಟುಗೆದರ್ ಥರ ಹೋಗಿ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಜಾಗ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲೆ ತಣ್ಣಗೆ ಗಾಳಿ ಬರ್ತಿರುತ್ತೆ, ಓಕೆನಾ? ತಣ್ಣಗೆ ಒಳ್ಳೆ ಪ್ರಶಾಂತವಾಗಿ ಪೀಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದಾಯಿತು. ಬೆಟ್ಟ
ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಮಾಡ್ಕೊಂಡು ಕಾರಲ್ಲಿ ಬೆಟ್ಟದಿಂದ ಹತ್ತಿ ಕಾರ್ನು ಸಹ ಬೆಟ್ಟದ ಮೇಲೆ ಹತ್ತಿಸ್ಕೊಂಡು ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನದ ಹೆಸರು ಬಂದು ನಾನು ಆವಾಗಲೇ ಹೇಳ್ದಂಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಶಿವ ಇರ್ತಾರೆ, ಶಿವನ ಪೂಜೆ ಮಾಡ್ತಾರೆ, ಶಿವನ ಲಿಂಗನ. ತುಂಬ ಚೆನ್ನಾಗಿರುತ್ತೆ, ಹೈಲಿ ರೆಕಮೆಂಡೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿನೂ ಕೂಡ ಕರ್ಕೊಂಬನ್ನಿ, ಆರಾಮಾಗಿ ಬರ್ಬೋದು ಕಾರಲ್ಲಿ. ಆದರೆ ಸ್ವಲ್ಪ ಬೆಟ್ಟ ಹತ್ಬೇಕಾದ್ರೆ ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಅದು ಸುತ್ತ ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಮುತ್ತ ಎನ್ವಿರಾನ್ಮೆಂಟು. ನನ್ನ ಹಸ್ಬೆಂಡು ನಾನು ಕಾರ್ಗೆ ಫೋಟೋಶೂಟ್ ಮಾಡಲೇಬೇಕು ಅಂತ ಕಾರ್ನು ಸಹ ಮಧ್ಯಕ್ಕೆ ನಿಲ್ಲಿಸಿ ಬೆಟ್ಟದ ಮೇಲೆ ಮಧ್ಯಕ್ಕೆ ತೊಗೊಂಬಂದು ಫೋಟೋಶೂಟ್ನ ಮಾಡಿದ್ದಾರೆ ನೋಡಿ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ತಾಗಿದೆ. ಓಕೆನಾ, ರೈಡ್ಗೆ ಬಂದಾಗಂತೂ ನಾವು ಈ ಥರ ಪ್ಲೇಸಸ್ಗೆ ಬರೋದು. ಫಸ್ಟ್ ಟೈಮ್ ಕಾರ್ ತೊಗೊಂಬಂದ್ವಿ, ಸಖತ್ತಾಗಿದೆ. ನಾವು ಬಂದಿರೋದು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಅಂತ. ಇದು ಬಂದು ಕನಕಪುರ ಹತ್ರ ಬರುತ್ತೆ. ಸಖತ್ತಾಗಿದೆ ಮಾತ್ರ. ಇನ್ನು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ದೇವಸ್ಥಾನಕ್ಕೆ ಹೋದಾಗ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗನ್ಸಿದೆ ಮುಳ್ಳಿನ ಮರ ಅಂತ. ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ಮರನ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಆಯಿತಾ. ತಣ್ಣಗೆ ಗಾಳಿ, ಬಿಸಿಲಿದೆ, ಬಟ್ ನಮ್ಗದು ಫೀಲೇ ಆಗ್ತಿಲ್ಲ. ಓಕೆನಾ, ನಾವು ಬಂದಿರೋದು ಅವಾಗಲೇ ಹೇಳ್ದಂಗೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಅಂತ, ಕನಕಪುರ ಹತ್ರ ಇರೋದು. ಸಖತ್ತಾಗಿದೆ ಮಾತ್ರ, ಸೂಪರಾಗಿದೆ ವ್ಯೂ ಮಾತ್ರ. ದೇವಸ್ಥಾನಕ್ಕೆ ಹೋಗಿಲ್ಲ, ಆಯಿತಾ. ಇಲ್ಲೇ ರೌಂಡ್ ಹೊಡಿತಾ ಇದ್ದೀವಿ, ಬೆಟ್ಟ ಎಲ್ಲ ನೋಡೋಣ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಅವ್ರ ಕಾರ್ಗೆ ಫೋಟೋಶೂಟ್ ಮಾಡಬೇಕಂತೆ ಕಾರ್ದು. ಅದಕ್ಕೆ ಇಲ್ಲೊಂದು ಪ್ಲೇಸ್ ನೋಡಿದ್ದೀವಿ, ಇಲ್ಲಿ ತೊಗೊಂಬಂದು ಅದಕ್ಕೆ ಫೋಟೋಶೂಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ವೆಂಟ್ ಟು ಬ್ರಿಂಗ್ ದ ಕಾರ್. ನೋಡಿ ಹೆಂಗೆ ಫೋಟೋಶೂಟ್ ಮಾಡ್ತಿದ್ದಾರೆ. ಅದನ್ನೆಲ್ಲ ಕರ್ತೋಗೊಬಂದು ದೇವಸ್ಥಾನ ಚೆನ್ನಾಗಿದೆ, ಸಖತ್ತಾಗಿದೆ, ತಣ್ಣಗಿದೆ. ಬಿಸಿಲಿದೆ ಆಚೆ, ಆದರೆ ತಣ್ಣ ಗಾಳಿ ಗೊತ್ತಾಗ್ತಾ ಇದೆ ಅಲ್ಲ. ಏನು ಕೇಳ್ತದೆ ಮಾತಾಡೋದಲ್ಲ, ವಾಯ್ಸ್ ಬರಲ್ಲ.
ಎಷ್ಟು ಚೆನ್ನಾಗಿ ತಾವರೆ ಹೂವು ಬೆಳೆದಿದೆ ನೋಡಿ, ಸಾಕಾಗಿದೆ. ಕೃಷ್ಣ ಎಲ್ಲ ಮುಗೀತು, ಚೆನ್ನಾಗಿತ್ತಲ್ವಾ ಪಾಪ? ಎಲ್ಲಿ ಬರೋದಿದು? ಇದು ರಾಮನಗರ. ರಾಮನಗರ ಹತ್ರ ಇದು ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ, ಶಿವಪ್ಪನ ದೇವ್ರದ್ದು ಶಿವಲಿಂಗ. ಅದು ಸಖತ್ತಾಗಿದೆ. ಓಕೆನಾ, ಬನ್ನಿ, ಎಲ್ಲ ಆರಾಮಾಗಿ ಬರ್ಬೋದು. ಸಖತ್ತಾಗಿದೆ, ಬೆಟ್ಟದ ಮೇಲಿದೆ. ನಾ ಹೇಳೋದು ಬೆಟ್ಟರು, ಗಾಡೀಲಿ ಬರೋದು ಬೆಟರ್ ಅಲ್ವಾ? ರೈಟ್. ನಾನೇ ಮಾಡಿದ ಗುರು. ಹಾಂ, ರೈಡ್ ಬೈಕಲ್ಲಿ ಬಂದರೆ ಬೆಟರು, ಕಾರಲ್ಲೂ ಬರ್ಬೋದು ಆರಾಮಾಗಿ ಫ್ಯಾಮಿಲಿ ಜೊತೆ. ಚೆನ್ನಾಗಿದೆ ಸ್ಪಾಟು. ಬನ್ನಿ, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ನಮ್ಮದು ದರ್ಶನ ಮುಗೀತು, ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಆನ್ ದ ವೇ ಹೋಗ್ತೇನಾರ ತಿನ್ಕೊಂಡು ಓಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ವಿಲ್ ಟೇಕ್ ಕೇರ್. ಬಾಯ್. ಮಾಮೂಲಿ ಪಲಾವ್ ಇದ್ದಂಗೆ. ಆನ್ ದ ವೇ ಬರ್ತಾ ಇರಬೇಕಾದ್ರೆ ನಮಗೆ ಪಾಟ್ಸು ಮತ್ತು ಫ್ಲವರ್ಸ್ದು ನೋಡಿದ್ವಿ. ಸೊ ದಟ್ ಪಾಟ್ಸ್, ಒಂದೆರಡು ಪಾಟು ಫ್ಲವರ್ಸ್ ತೊಗೊಂಡೋಗೋಣ. ದಾಸವಾಳದ ಹೂವೆಲ್ಲ ಇತ್ತು, ಚೆನ್ನಾಗಿತ್ತು. ಸೊ ದಟ್ ಮನೇಲಿ ಹಾಕಿದ್ರು ಚೆನ್ನಾಗಿರುತ್ತೆ, ಹೂವು ಬಿಡುತ್ತಲ್ಲ, ಅದು ನೋಡೋಕ್ಕೆ ಸಖತ್ತಾಗಿರುತ್ತೆ ಅಂತ ತೊಗೊಳ್ಳೋಣ ಅಂತ ಆನ್ ದ ವೇ ಬಂದ್ವಿ. ನೋಡಿದ್ಯಾ ದೇವ್ರು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ, ಒಂದೊಂದು ಹೂಕ್ಕೂ ಸಖತ್ತಾಗಿದೆ. ಅದೇ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಗಿಡದ ಅಂಗಡಿ ನೋಡೋದು ಆಯ್ತಾ, ಎಲ್ಲ ಇಟ್ಕೊಂಡಿದ್ರು, ಫ್ಲವರ್ಸು, ದಾಸವಾಳ ಎಲ್ಲ ಥರ ಗಿಡ ಇಟ್ಕೊಂಡಿದ್ರು. ತೊಗೊಳ್ಳೋಣ ಅಂತ ಬಂದ್ವಿ. ನಾವು ತೊಗೊಂಡಿದ್ದು 3 ಫ್ಲವರ್ ರೋಸು ಮತ್ತು ಒಂದು ದಾಸವಾಳ. ಬಿಕಾಸ್ ಮನೆಯಲ್ಲಿ ಆಲ್ರೆಡಿ 2 ಥರ ಇದೆ, ಒಂದು ಪಿಂಕ್, ಇನ್ನೊಂದು ಎಲ್ಲೋ. ಇದನ್ನ ತೊಗೊಂಡಿರೋದು ನಾವು ಯಾವ ಕಲರ್ ಅನಿಸುತ್ತೆ, ಒಂಥರ ಬ್ರೌನಿಷ್ ಕಲರ್ ಅನಿಸುತ್ತೆ. ಓಕೆ, ನಾವು ಗಿಡ ತೊಗೊಂಡು ಹೋದ್ವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಬೆಳಗ್ಗೆ ಎದ್ದಾಗ ಆ ಗಿಡ ಫ್ಲವರ್ ಬಿಟ್ಟಾಗ ಎಷ್ಟು ಸಖತ್ತಾಗಿರುತ್ತಲ್ಲ. ನಾವು ಅನ್ಕೋತೀವಿ ನಾವೇ ಪೇಂಟರ್ಸು ಅಂತ. ದೇವರು ಒಂದೊಂದು ಗಿಡಕ್ಕೂ ಒಂದೊಂದು ಹೂವಕ್ಕೂ ಎಷ್ಟು ಚೆನ್ನಾಗಿ ಕಾಂಬಿನೇಷನಲ್ಲಿ ಪೇಂಟಿಂಗ್ ಮಾಡಿರ್ತಾರೆ ಅಲ್ವಾ. ನಾನು ಈ ವಿಡಿಯೋದಲ್ಲಿ ಒಂದು ಗಿಡ, ದಾಸವಾಳದ ಗಿಡದು ಇದು ಫೋಟೋನ, ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ಆಯಿತಾ. ಯೂನಿಕ್ ಆಯಿತಾ, ಬ್ರೌನಿಷ್ ಕಲರಲ್ಲಿದೆ, ಸಖತ್ತಾಗಿದೆ. ಅವ್ರು ಹೇಳ್ತಿರೋ ಮೇಡಮ್ ಪಾಟ್ಗಿಂತ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಬಟ್ ಪಾಟ್ ಅಂದರೆ ದೊಡ್ಡ ಪಾಟ್ ಬೇಕಂತೆ. ಒಂದು ವರ್ಷದ ಗಂಟ 8 ಇಂಚು ಪಾಟ್ ಅಂತ ಬರುತ್ತೆ. ಓಕೆನಾ, ಆ ಪಾಟಲ್ಲಿ ಮೇಂಟೈನ್ ಮಾಡ್ಬೋದಂತೆ. ಬೇಗ ದಾಸವಾಳ ಗಿಡ ಬೇಗ ಬೆಳೆಯುತ್ತೆ ಅಲ್ವಾ, ಅದಕ್ಕೆ ಭೂಮಿ ಸಿಕ್ಕಿದ್ರೆ ಇನ್ನೂ ಸಖತ್ತಾಗಿ ಹೂವು ಎಲ್ಲ ಬಿಡುತ್ತೆ ಅಂತ ಹೇಳ್ತಿದ್ರು. ಸಖತ್ತಾಗಿದೆ, ಮಧ್ಯದಲ್ಲಿ ನೇಚರ್ ಮಧ್ಯೆ ಇರೋದು ಎಷ್ಟು ಚೆನ್ನಾಗಿರುತ್ತೆ.